ಚಿನಿ, ಹಾಂ ನಿನ್ಗೆ ಅದು ಇಷ್ಟ ಇಲ್ವಾ? ಇಲ್ಲಪ್ಪ. ಮಾಡೋದು ಇಷ್ಟ ಇಲ್ವಾನೆ? ಇಲ್ಲ 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 ಸೀರಿಯಸ್ ಆಗಿ ಹೇಳು. ನಿಜ. ನೀನು ಅವತ್ತು ನೀನು ಹಂಗೆ ಹೇಳ್ದ ಹಾಂ. ನಾನು ಸರ್ಚ್ ಹೊಡೆ ತಗೊಂಡ್ಬಿಟ್ಟಿಲ್ಲ ಗೂಗಲ್, ಅದೇನದು ತಿಳ್ಕೊಬೇಕು ಅಂತಾನೆ ಹೊಡೆದ್ನ. ಅಯ್ಯೋ ದೇವ್ರೇ. ಬಟ್ ಅದೇನೋ ನಂಗೆ ಅರ್ಥನೇ ಆಗಲಿಲ್ಲ. ಹಾಂ. ಅಯ್ಯೋ ಬಿಡತ್ತಾಗೆ ಅಂದ್ಬಿಟ್ಟು ಅದ್ರ ಬಗ್ಗೆ ತಡಕ್ಕೆ. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಎಲ್ಲ ಒಂದು ಇದೆ ಸಬ್ಜೆಕ್ಟು, ಹ್ಞೂ ಅದ್ರೊಳಗಡೆ ಅದನ್ನ ಬರ್ದಿದ್ರು. ಹ್ಞೂ ಅದನ್ನ ನಾನು ಅದನ್ನ ಹೊಡಿಲೇಬೇಕಂದ್ರೆ ಅದನ್ನು ಸರ್ಚ್ ಹಾಕ್ದೆ ಕಣಪ್ಪ. ಹ್ಞೂ ಏನು ಆನ್ಸರೇ ಬರ್ದಿಲ್ಲ ಆಗ್ಬಿಟ್ಟು ಅದಕ್ಕೆ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಓದೋದ್ರ ಕಡೆ ಗಮನ ಕೊಟ್ಟೆ. ನಿಜ? ನಿಜವಾಗ್ಲೂ. ನಿನಗೆ ಗೊತ್ತಿಲ್ಲ? ಹ್ಞೂ ಸೀರಿಯಸ್ ಆಗಿ? ನಿಜ ಸೀರಿಯಸ್ ಆಗಿ ಗೊತ್ತಿಲ್ಲ. ಏಯ್ ನಿಜ ಹೇಳ್ತಿರೋದು ನಾನು. ನಿಜ ನೀನು ಹಿಂಗೆ ಹೇಳೋದಿಗೋಸ್ಕರ ನಾನು ಗೂಗಲೆಲ್ಲ ಸರ್ಚ್ ಹೊಡೆದಿದ್ದೀನಿ. ಅಯ್ಯೋ ಗೂಗಲೆಲ್ಲ ಹೊಡೆದ್ರೆ ಅಕ್ಕ ಬಂದ್ಬಿಡುತ್ತೆ, ಸುಳ್ಳು ಹೇಳ್ಬೇಡ. ನಿಜ ಹೇಳು, ನಾನು ಹೊಡೆದಿರೋದು ಬೇಕಾದ್ರೆ ಹಂಗೆ ಕಳಿಸ್ತೀನಿ ಇರ್ಬೇಕಾದ್ರೆ ಹೊಡೆದಿರೋದು. ಫೋಟೋನೇ ಹೊಡೆದು ಕಳಿಸೋದು ಯಾವ ಥರ ಬಂತು ಅಂತ ನಿನಗೆ ಕಳಿಸ್ತೀನಿ. ಯಾವ ಥರ ಬಂತು? ಇನ್ನು ಯಾವ ಥರ? ಹಾಂ ವೆಬ್ಸೈಟ್ಗಳು ಬಂತಾ? ಅದೆಲ್ಲ ಗೊತ್ತಿಲ್ಲ, ಒಟ್ಟು ಕಳಿಸ್ತೀನಿ ಸುಮ್ಮನೆ ಇರು ಫೋಟೋನ. ಮತ್ತೆ ಹೆಂಗೆ ಮಾಡ್ತಾರೆ ಅಂತ ವಿಡಿಯೋನೇ ಬರ್ತದೆ ಅದರಲ್ಲಿ. ಏನೋ ನನಗೆ ನಿಜ ಬರಲಿಲ್ಲ. ನೀನು ಹೇಳ್ತೀನಿ, ನೀನು ಹಿಂಗೆ ಹೇಳ್ತೀಯ, ನಾನು ನೋಡಿದಾಗ ಬರೋದೇ ಇಲ್ಲ ಅಲ್ಲಿ. ಬಿಡು, ಒಂದು ಲಿಂಕ್ ಕಳಿಸ್ತೀನಿ ನೋಡಿ ಇವತ್ತು. ಬೇಡ ಬಿಡು ಕಳಿಸ್ಬೇಡ, ಆಮೇಲೆ ಯಾಕೆ ಬೇಕು ಒಂದ್ಸತಿ ನೋಡಿ ಆಮೇಲೆ ಮೈಂಡಲ್ಲಿ ಅದೇ ಕೂತ್ಕೊಂಡು ಯಾಕೆ ಬೇಕು ಇವೆಲ್ಲ ನನಗೆ. ಏನಾಗಲ್ಲ ಬಿಡೆ, ಒಂದ್ಸತಿ ನೋಡೋದ್ರಿಂದ ಏನಾಗಲ್ಲ. ಅಂದ್ರೆ ಬರುತ್ತಷ್ಟೆ. ಆಮೇಲೆ ಯಾಕೆ ಬೇಕು, ಬೇಡ ಬಿಡು. ಏನು ಬೇಕು ಬೇಡ ಬಿಡು. ನೋಡೋದು ಬೇಡ, ಬರೋದು ಬೇಡ, ಬರ್ಸ್ಕೊಳೋದು ಬೇಡ. ಏನಾಗುತ್ತೆ? ಆಮೇಲೆ ಗಂಡನ ಜೊತೆ ಹೆಂಗಿರ್ಬೇಕು ಅಂತ ತೋರಿಸ್ಕೊಡೋದು ಬಿಡುವ. ಆಮೇಲೆ ಮದುವೆ ಆಗ್ಬಿಟ್ಟು ಸುಮ್ಮನೆ ಅದ್ಯಾವುದೋ ಒಂದು ಪಿಕ್ಚರ್ ನೋಡಿ, ತರ್ಲೆ ನನ್ನ ಮಗ ಪಿಕ್ಚರು ಯಾವುದೋ ಒಂದು ನೋಡಿದ್ದೆ. ಒಂದು ನೋಡಿದ್ದೆ, ಅದರಲ್ಲಿ ಮದುವೆ ಮಾಡ್ತಾರೆ. ಎಸ್ ನಾರಾಯಣ್ಗೂ ಯಾರಿಗೋ ಮದುವೆ ಮಾಡ್ತಾರೆ. ಮದುವೆ ಮಾಡಿದ ತಕ್ಷಣನೇ ಅವ್ರ ಅತ್ತೆ ಮಗಳನ್ನೇ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಇಬ್ರಿಗೂ ರೂಮಿಗೆ ಬಿಡ್ತಾರೆ. ರೂಮಿಗೆ ಬಿಟ್ಟಿದ ತಕ್ಷಣನೇ ಅವಳೇನ್ ಮಾಡ್ತಾಳೆ, ಅವ್ನ್ ಮೆತ್ತಗೆ ಸಿಗ್ತಾನೆ. ಇವಳಿದ್ದವಳು ಬಿಚ್ತವಳೆ, ಓಡ್ ಬಂದ್ಬಿಡ್ತಾಳೆ ಹೊರಗಡೆ. ಹಂಗಾದ್ರೆ ಕತೆ ಹೆಂಗೆ? ಅವನು ಅವಳು ಪರದಾಡ್ತಾನೆ ಅಂದ್ರೆ ಅಯ್ಯೋ ಅದ್ ಕಳಿಸ್ತೀನಿ ತಗೊಂಡ್ ನಿನ್ಗೆ ವಿಡಿಯೋ. ಅದು ನಾನಂತ ಅಪ್ಪ ಹಂಗ ನಾನು ಮದುವೆನೇ ಆಗಲ್ಲ ಬಿಡು. ಏನಿಲ್ಲ ಆ ಥರ ಏನಿಲ್ಲ. ಒಂದ್ಸತಿ ನಾನು ನನ್ನ ಕ್ಯಾಟೇ ಸಾಕಪ್ಪ, ಅದು ಬಂದು ನನ್ನ ಎದೆ ಮೇಲೆ ಮಲ್ಕೊಳುತ್ತೆ, ಒಂದು ಬಂದು ಹೊಟ್ಟೆ ಮೇಲೆ ಮಲ್ಕೊತೈತೆ, ಬಂದು ಮೂಗೆಲ್ಲ ನೆಕ್ತವೆ. ಒಂದ್ಸತಿ ಆಗಗಂಟ ಅಷ್ಟೇ. ನಿನಗೂ ಎಷ್ಟು ಗೊತ್ತಾ? ಏನು ನಾನು ನಿಜ ಅಪ್ಪ, ನಿಜ ಮದುವೆ ಆದ್ರೆ ನಾನು ಅವಕ್ಕೆಲ್ಲ ಅಷ್ಟಿನ ಹಾಕಲ್ಲ. ಕೆಲ್ಸದ ಗಮನ ಕೊಟ್ಬಿಡ್ತೀನಿ, ಕೆಲ್ಸದ ಕೇಳ್ಕೊಂಡೈತೀನಿ. ಪಾಪ ಅವ್ನು ಸುಮ್ಮನೆ ಬಿಟ್ಬಿಡ್ತಾನೆ. ಬಿಡ್ಬೇಕು. ಬಿಡ್ತಾನೆ ಕಾಯ್ತಾ ಇರು, ಬಿಡ್ತಾನೆ. ಆಮೇಲೆ ಪಾಪಚ್ಚಿ ಬೇಡ ಬಿಡು. ಆಮೇಲೆ ಇವಾಗಲೇ ಯಾಕೆ ಇವೆಲ್ಲ ಅಂತ ಹೇಳ್ತೀನಿ, ಬುದ್ಧಿ ಹೇಳ್ತೀನಿ ಫಸ್ಟು. ಇವೆಲ್ಲ ಬೇಡ, ನೀನು ಸಪ್ರೇಟು. ಬಿಟ್ಬಿಡ್ತಾನ? ಬಿಡ್ಬೇಕಪ್ಪ, ಇಲ್ಲ ನಮ್ಮ ಮನೆಗೆ ಹೊಂಟೋಗ್ಬಿಡ್ತೀನಿ ನಾನು, ನಮ್ಮ ಅಮ್ಮನ ಮನೆಗೆ ಹೊಂಟೋಗ್ತೀನಿ ನಾನು ಅಂತೀನಿ. ನೀನು ಎಲ್ಲಾರ ಹೋಗು ಒಂದ್ಸತಿ. ಇಲ್ಲಾಂದ್ರೆ ನಾನು ಹೋಗೋದೆಲ್ಲ ನೋಡಿ. ಏನ್ ಗೊತ್ತಾ, ನಾನು ಹೇಳೋದು ಕೇಳಿಸ್ಕೊ. ಈಗಲ್ಲ ಇದು ಮಾಡೋದು, ಅವಾಯ್ಡ್ ಮಾಡಕ್ ಹೋಗೋದು, ಆ ಥರ ಮಾಡಿದ್ರೆ ಅದು ಹೆವಿ ಇದಾಗುತ್ತೆ, ನಿನಗೆ ತೊಂದರೆ ಆಗುತ್ತೆ. ಕೋಆಪ್ರೇಟ್ ಮಾಡಬೇಕು, ಅದ್ರಲ್ಲೇನೈತೆ. ಈಗ ಮೂಲ ನಿಯಮನೇ ಅದಲ್ವಾ, ಅದ್ರಲ್ಲೇನೈತೆ. ಯಾರು ಇಲ್ಲದೆ ಹೋದೇನು ಮಾಡ್ತಿಲ್ವಲ್ಲ, ಲೈಫಲ್ಲಿ ಎಲ್ಲರೂ ಮಾಡೋದೇ. ಆಮೇಲೆ ಮಾಡಬೇಕು, ಎಲ್ಲ ಕಲಿಬೇಕು. ಮತ್ತಿನ್ನೇನು ಸಮಾಚಾರ?
ಎಷ್ಟೋ ಜನ ಹೆಂಗೆ ಇದು ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಾರೆ. ನೀನು ಇದಾಯ್ತು ಏ ಅಂತ. ಕೆಂಚೆ ಬೆನ್ನಲ್ಲಿ ಅವಳು ಹೋಗು, ನನ್ ಬಿಟ್ರೆ ನಿನ್ಗೆ ಯಾರು ಗೊತ್ತಿಲ್ಲ, ನಿನ್ ಬಿಟ್ರೆ ನನಗೆ ಯಾರು ಗೊತ್ತಿಲ್ಲ ಕೆಂಚಿ ಬಲಿ 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 ಪಾಪ ಇವಾಗ ಸತ್ತೋಗ್ಬಿಟ್ಟಿರೋಳು ಅನ್ಯವಾಗಿ ನಮ್ಮ ಅಮ್ಮನ ಕೈಲಿ. ಅಂದ್ರೆ ನಮ್ಮಮ್ಮ ಏನ್ ಮಾಡಿತ್ತು, ಅಡಿಗೆ ಮಾಡಿತ್ತು, ಹೋಗಿದ್ದೇನೆ ಮುಷ್ಟಿ ಈಗ್ಬಿಡ್ತು, ಎಲ್ಲ ವೇಸ್ಟ್ ಆಗೋಯ್ತಾ. ಅದಕ್ಕೆ ನಮ್ಮಮ್ಮ ಹಾಕಿದೇನೆ ಎಸ್ಬಿಡ್ತು ಪಾಪ. ಅದು ಹೆಂಗ್ ಒದ್ದಾಡ್ಬಿಡ್ತಂತೆ, ನಾನು ಅವಾಗ ಇರ್ಲಿಲ್ಲ ಔಟ್ ಸೈಡ್ ಆಗಿದ್ನಾ. ಬಂದು ಹೇಳ್ತಿದ್ದಾಗ ಹಂಗೆ ಹೊಟ್ಟೆ ಉಳ್ದೋಯ್ತು ಪಾಪ ಇವಳು ನೋಡಿ. ಹೇಯ್ ಆಮೇಲೆ ಹೋಗಿ ಅಂತ ಆಮೇಲೆ ನಮ್ಮಮ್ಮನೇ ಕರ್ಕೊಂಡೋಗಿ ನೀರು ಕುಡಿಸಿ ಅದಕ್ಕೆ ಹಾಲು ಕುಡಿಸಿ ಸರಿ ಮಾಡಿಬಿಟ್ಟು. ಸರಿ ಮಾತಾ. ಮತ್ತೆ ಈ ಮುಂಜೆ ನೋಡಿರಿ ಏನು ಮಾಡ್ತೈತೆ ಗೊತ್ತಾ, ಮರಿನೂ ಅವ್ರ ಅಮ್ಮನ ಈಚೆಗೆ ಬಿಟ್ಟಿದ್ರೆ ಬಂದು ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗ್ತೈತೆ ಒಂದು ಕಡೆಯಿಂದ. ಹಾಂ ಅವನವ ಏನೋ ಹೇಳ್ತೈತೆ. ಏನು ಹೇಳ್ತೈತೆ ಅದು ಭಾಷೆ, ಅದಕ್ಕೆ ಅರ್ಥ ಆಗಬೇಕು. ಅದ್ರದ್ದು ಇದು ಲ್ಯಾಂಗ್ವೇಜ್ ಬರುತ್ತಲ್ಲ ಮೊಬೈಲಲ್ಲಿ, ಏನೋ ಕಣಪ್ಪ ಗೊತ್ತಿಲ್ಲ. ಲ್ಯಾಂಗ್ವೇಜ್ ತಿಳ್ಕೊಬೋದು ನಾವು, ಅದ್ರ ಜೊತೆ ಮಾತಾಡ್ಬೋದು. ಓ ಏನು ಆ್ಯಪ್ ಹೆಸರು? ನಾನು ತಿಳ್ಕೊಂಡು ನಿನ್ಗೆ ಹೇಳ್ತೀನಿ. ಸರಿ ಆಯ್ತು. ಏನೋ ಹೇಳ್ತೈತೆ ಅಲ್ಲಿ. ಅದೇ ಅವಳು ಏನು ಹೇಳ್ತಾಳ ಬೊಗ್ಳೆ ಕ್ಲೀನಾಗಿ ಬಾಯ್ಬಿಟ್ಟು ನಮ್ಮಂಗೆ ಮಾತಾಡವ. ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ತೈತೇನೋ. ನಮ್ಮಮ್ಮನ ಕೈಲಿ ಹೆಂಗೆ ಹೇಳುತ್ತೆ ಗೊತ್ತಾ ಚಾಡಿ, ಅದು ಏನಾದರೂ ಒಂದು ಡೇಟ್ ಹೊಡೆದು ಹಾಲು ಹಾಕಲ್ಲ, ಊಟನೂ ಹಾಕಲ್ಲ, ರೆಡಿ ಅಂತ ಊಟನೂ ಹಾಕ್ದೆ ನೀರು ಕುಡಿಸ್ತೀರ ಇಕ್ಕಿರ್ತೀನಲ್ಲ, ಅವಾಗ ಹೋಗಿ ಚಾಡಿ ಹೇಳುತ್ತೆ. ಬೇನ್ ಸುಸ್ತಾದ ದವಾಕೊಂಡು ಬಿದ್ದೋಗ್ಬಿಟ್ಟಿರುತ್ತೇನೋ ನಂಗೆ ಆಟ. ಅಯ್ಯೋ ಬೈಸ್ಕೊಂಡು ಸಾಕಾಗ್ಬಿಟ್ಟಿರುತ್ತೆ ಬೆಕ್ಕಿನ ವಿಷಯಕ್ಕೆ. ಮತ್ತೆ ಏನಿಲ್ಲ, ಬಲವಂತವಾಗಿ ಬೆಕ್ಕುಗಳನ್ನ ಸಾಕೊಂಡು 2 ಬೆಕ್ಕುಗಳನ್ನ. ಹಾಂ ಅದ್ರ ಬಗ್ಗೆ ಏನಾರು ಹೇಳಿ ನಿನ್ಗೆ ಗೊತ್ತಿರೋಷ್ಟು. ನಿನ್ನ ಬಗ್ಗೆನಾ? ಹೋಗ್ಬೇಡ, ಓಯ್ ಸರಿ ಹೋಗು, ಆ ಕಡೆ ಹೋಗ್ಬೇಡ. ನನೀಗ ಏನು ಗೊತ್ತು ಇವಾಗ ಹೇಳೋಕ್ಕಾಗಲ್ಲ. ಇನ್ನು ಯಾವಾಗ ಹೇಳ್ತೀಯಾ? ಡೈರೆಕ್ಟಾಗಿ ಸಿಕ್ಕಿದಾಗ ಹೇಳಲೆ. ನಾಳೆ ಕುಣಿಗಳಿಗಾದ್ರೆ ಬರ್ತೀನಿ ಬಿಡು. ಏನು ಮೆಂಟಲ್. ನಿಜವಾಗ್ಲೂ ನಾನು ಒಬ್ಬಳೇ ಬರ್ತೀನಿ, ಯಾರು ಬರಲ್ಲ. ಮತ್ತೆ ಅರ್ಧ ಗಂಟೆ ಮಾತಾಡ್ಕೊಂಡು ಹೋಗ್ಬೋದು. ಅರ್ಧ ಗಂಟೆ ಅಷ್ಟೇನಾ? ನನಗೆ 2 ಅವರ್ ಬೇಕಲ್ಲ ಮಾಡೆ. ಅಯ್ಯೋ ನಾನು ಮಾತಾಡ್ಕೊಂಡು ಹೋಗೋಣ ಅಂದಿದ್ದು, ಮಾಡೋಣ ಅಂತಲ್ಲ. ನನಗೇನೋ ಮಾಡೋಣ ಅಂತಾನೆ ಕೇಳಿಸ್ತು. ಸದಾಶಿವನ್ ಗದೆ ಜ್ಞಾನ ಅಂತೆ. ನೀನು ಮತ್ತೆ ಯಾವಾಗ ಹೇಳ್ತೀಯಾ? ಅದಾ ಸ್ವಲ್ಪ ಹೇಳೋಣ, ಟೈಮ್ ಬರಲಿ. ಏನು ಟೈಮ್ ಬರ್ತದೆ ಹೋಗೆ? ನಮ್ಮ ಸಿಬಿಗೆ ಅರ್ಥ ಆಗ್ಬಿಟ್ಟೈತಿ ನೋಡಿ ಬಡ್ಕಂತವಳಿ. ಏನು ಟೈಮ್ ಬರುತ್ತೆ? ಯಾವಾಗ ಟೈಮ್ ಬರುತ್ತೆ ಹೇಳು ಅದನ್ನೇ. ನನಗೆ ಎಕ್ಸಾಮ್ ಮುಗ್ದೋಗ್ಬಿಡ್ಲಿ, ಸ್ವಲ್ಪ ಮೈಂಡ್ ಅದರಿಂದ ರಿಲ್ಯಾಕ್ಸ್ ಆದರೆ ಓಕೆ ಅವಾಗ. ಅಲ್ಲಿವರೆಗೂ ಎಕ್ಸಾಮಿಂದ ನೀನು ನಿಜವಾಗ್ಲೂ ಎಷ್ಟು ಟೆನ್ಷನ್ ಗೊತ್ತಾ ಎಕ್ಸಾಮಲ್ಲಿ. ಇವತ್ತು ಫಸ್ಟ್ ಟೈಮ್ ಎಕ್ಸಾಮಲ್ಲಿ ಪಾಸ್ ಆಗ್ತೀನ ಇಲ್ವಾ ಅನ್ನೋ ಡೌಟ್ ಆಗ್ಬಿಟ್ಟೈತೆ ಈಗ. ಅಯ್ಯೋ ಮೆಂಟಲ್ ಪಾಸ್ ಆಗ್ತೀಯ ಬಿಡ. ನಿಜ ಮೊದ್ಲಂಗೆ ನಾನು ಓದ್ತಾನೆ ಇಲ್ಲಪ್ಪ, ಯಾಕೆ ಹಿಂಗೆ ಆಗ್ಬಿಟ್ಟಿದ್ದೀನೋ. ನನ್ನನ್ನು ಮಾತ್ರ ತಲೆಯಿಂದ ನನ್ನನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಬೇಡ ಕಣೆ ಹುಚ್ಚಿ. ನಿನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ, ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಓ ಮೈ ಗಾಡ್, ಏನಿದು? ಆಮೇಲೆ ಇನ್ನೇನೇನು ಎಲ್ಲೆಲ್ಲಿ ಇಟ್ಕೊಂಡಿದ್ಯೋ ಅಷ್ಟೇ.